ದಶರಥ ಮಹಾರಾಜ ಶ್ರೀರಾಮಚಂದ್ರನ ವಿಯೋಗದಿಂದ ದುಃಖಿಸ್ತಾ ಇದ್ದವ ನಡುರಾತ್ರಿಯ ಹೊತ್ತು ಮೇಲೆದ್ದಿದ್ದಾನೆ. ತನ್ನ ಅವಸಾನ ಸಮೀಪಿಸಿದೆ ಅನ್ನೋದು ಖಾತ್ರಿಯಾಯಿತು. ಕೌಸಲ್ಯೆಯನ್ನು ಕರೆದು ತನ್ನ ಇವತ್ತಿನ ಈ ದುಸ್ಥಿತಿಗೆ ಕಾರಣ ಏನು ಅನ್ನೋದನ್ನು ತಿಳಿಸ್ತಾ ಇದ್ದಾನೆ. ಎಳವೈಲಿ ತಾನು ಮಾಡಿದ ಅಜ್ಞಾನದಿಂದ ಮಾಡಿದ ಒಂದು ಅಪರಾಧ, ಮುನಿಕುಮಾರನನ್ನು ಶಬ್ದವೇದಿ ವಿದ್ಯೆಯಿಂದ ತಪ್ಪಾಗಿ ಆನೆ ಎಂದು ತಿಳಿದು ಹೊಡೆದಿದ್ದಾನೆ. ಅವನು ಆ ಬಾಣದೇಟಿಗೆ ಮೃತನಾದ. ವೃದ್ಧರಾಗಿರತಕ್ಕಂಥ ತಂದೆ ತಾಯಂದಿರ ಬಳಿಗೆ ತಾನೇ ಹೋಗಿ ವಿಷಯವನ್ನು ತಿಳಿಸಿದ. ಆ ವೃದ್ಧರು ಇವನ ನೇತೃತ್ವದಲ್ಲಿ ಆ ಪುತ್ರನ ಶವ ಇದ್ದೆಡೆಗೆ ಬಂದಿದ್ದಾರೆ. ಅಂತ್ಯಜಲವನ್ನು ನೀಡಿದ್ದಾರೆ. ಅಷ್ಟು ಹೊತ್ತಿಗೆ ಇಂದ್ರನ ಜೊತೆಗೆ ವಿಮಾನವನ್ನೇರಿಕೊಂಡು ಅವನು ಹೊರಟು ಹೋದ. ಸಕೃತ್ವೋಧಾದುಕಂ ತೂರ್ಣಂ ತಾಪಸ ಸಹಭಾರ್ಯೆಯ ಮಾಮುವಾಚ ಮಹಾತೇಜ ಕೃತಾಂಜಲಿ ಮುಪಸ್ಥಿತಂ. ಪಕ್ಕದಲ್ಲಿ ನಾನು ಆ ವೃದ್ಧರ ಬಳಿಯಲ್ಲಿ ಕೈ ಮುಗಿದು ನಿಂತಿದ್ದೆ. ಅವನಂದ, ಅದ್ಯೈವ ಜಹಿ ಮಾಂ ರಾಜನ್ ಮರಣೇನಾಸ್ತಿ ಮೇ ವ್ಯಥ ಯಶ್ಚರೇಣೇಕ ಪುತ್ರಂ ಮಾಂ ತ್ವಮಕಾರ್ಷೀರ ಪುತ್ರಕಂ. ರಾಜನ್, ಇದ್ದೊಬ್ಬ ಮಗನನ್ನು ಈ ನಮ್ಮ ವಾರ್ಧಕ್ಯದಲ್ಲಿ ಕಣ್ಣು ಕಾಣದೇ ಇರುವ ಈ ಸ್ಥಿತಿಯಲ್ಲಿ ಹೊಡೆದು ಕೊಂದು ಹಾಕಿದಿ. ಇನ್ನು ನಮಗೆ ಬದುಕಿಗೆ ಯಾವ ದಾರಿಯೂ ಇಲ್ಲ, ಯಾವ ಆಸರೆಯೂ ಇಲ್ಲ. ನಮ್ಮನ್ನು ಕೂಡ ಹೊಡೆದು ಕೊಂದು ಹಾಕಿಬಿಡು. ತಿಳಿಯದೆ ನೀನು ನನ್ನ ಮಗನನ್ನು ಹೊಡೆದು ಕೊಂದು ಹಾಕಿದೆ. ಹಾಗಾಗಿ ನಿನ್ನನ್ನು ಕೂಡ ನಾವು ಶಪಿಸ್ತಾ ಇದ್ದೇವೆ. ಪುತ್ರ ವ್ಯಸನಜಂ ದುಃಖಂ ಯದೇತನ್ಮಮ ಸಾಂಪ್ರದಂ ಏವಂ ತ್ವಂ ಪುತ್ರಶೋಕೇನ ರಾಜನ್ ಕಾಲಂ ಕರಿಷ್ಯಸಿ. ನಾನು ಹೇಗೆ ಪುತ್ರಶೋಕದಿಂದ ನನ್ನ ಅಂತ್ಯಪ್ರಯಾಣವನ್ನು ಮಾಡ್ತಾ ಇದ್ದೇನೋ, ನೀನೂ ಕೂಡ ಪುತ್ರಶೋಕದಿಂದಲೇ ನಿನ್ನ ಮರಣವನ್ನು ಕಾಣುವಂತಾಗಲಿ. ತಿಳಿಯದೇ ನೀನು ಅಪರಾಧವನ್ನು ಮಾಡಿದೆ. ತಿಳಿಯದೇ ಮಾಡಿದುದರ ಫಲ ಬ್ರಹ್ಮಹತ್ಯಾ ದೋಷ ಬರಬೇಕಿತ್ತು. ಆ ದೋಷವನ್ನು ನಿನಗೆ ನಿವಾರಿತವಾಗಿದೆ. ಆದರೆ ನನಗಿದ ಈ ದುಃಖಕ್ಕೆ ಪ್ರತಿಯಾಗಿ ನೀನೂ ಆ ದುಃಖವನ್ನು ಅನುಭವಿಸಬೇಕು. ತ್ವಾಮಪಿ ಏತಾದೃಶೋ ಭಾವ ಕ್ಷಿಪ್ರಮೇವ ಗಮಿಷ್ಯತಿ ಜೀವಿತಾಂತಕರೋ ಘೋರ ದಾತಾರಮೇವ ದಕ್ಷಿಣಾಂ. ದಕ್ಷಿಣೆ ನೀಡಿದಾತನಿಗೆ ಮರಳಿ ಭಗವಂತ ಆ ದ್ರವ್ಯವನ್ನೇ ಇನ್ನೊಂದು ರೂಪದಿಂದ ನೀಡುತ್ತಾನೆ. ಅದರಂತೆ ನನಗಿವತ್ತು ನೀನು ಇಂತಹ ದುಃಖವನ್ನು ನೀಡಿದ್ದಿ, ಆ ನೀಡಿದ ದುಃಖ ಮರಳಿ ಅದು ನಿನಗೇನೇ ದೊರೆಯುವಂತಾಗಲಿ. ಈ ರೀತಿಯಾಗಿ ಏವಂ ಶಾಪಂ ಮಯಿನ್ಯಸ್ಯ ವಿಲಪ್ಯ ಕರುಣಂ ಬಹು ಚಿತಾಮಾರೋಪ್ಯ ದೇಹಂ ತನ್ಮಿಥುನಂ ಸ್ವರ್ಗಮಭ್ಯಯಾತ್. ಆ ವೃದ್ಧರಿಬ್ಬರೂ ಕೂಡ ಈ ರೀತಿಯಾಗಿ ಬಹುವಾಗಿ ವಿಲಾಪವನ್ನು ಮಾಡ್ತಾ ಕೊನೆಗೆ ಚಿತೆಯನ್ನು ಸಿದ್ಧಪಡಿಸಿಕೊಂಡು ತಾವು ಆ ಚಿತೆಯನ್ನೇರಿ ಮೃತರಾಗಿದ್ದಾರೆ. ಇವೆಲ್ಲವನ್ನು ಕೂಡ ದಶರಥ ಮಹಾರಾಜ ತನ್ನ ಸಾವಿನ ಈ ಹೊತ್ತಿಗೆ ಕಣ್ಣೆದುರು ತಂದುಕೊಂಡಿದ್ದಾನೆ. ತದೇತಚ್ಚಿಂತಯಾನೇನ ಸ್ಮೃತಂ ಪಾಪಂ ಮಯಾ ಸ್ವಯಂ ತದಾ ಬಾಲ್ಯಾತ್ ಕೃತಂ ದೇವಿ ಶಬ್ದವೇದ್ಯನುಕರ್ಷಣ. ಶಬ್ದವೇದಿ ವಿದ್ಯೆಯಿಂದ ನನಗೊದಗಿದಂತಹ ಈ ಒಂದು ದುಸ್ಥಿತಿಯನ್ನು ನಾನಿವತ್ತು ಕಣ್ಣ ಮುಂದೆ ತಂದುಕೊಳ್ತಾ ಇದ್ದೇನೆ. ತಸ್ಯಾಯಂ ಕರ್ಮಣೋ ದೇವಿ ವಿಪಾಕ ಸಮುಪಸ್ಥಿತ ಅಪಥ್ಯೈ ಸಹ ಸಂಭುಕ್ತೆ ವ್ಯಾಧಿರನ್ನರಸೇ ಯಥಾ. ನಾನು ಮಾಡಿದ ಆ ದುಷ್ಕರ್ಮದ ಫಲವನ್ನು ಇವತ್ತು ನಾನು ಅದನ್ನು ಉಣ್ತಾ ಇದ್ದೇನೆ. ತಸ್ಮಾನ್ ಮಾಮಾಗತಂ ಭದ್ರೇ ತಸ್ಯೋದಾರಸ್ಯ ತದ್ವಚಃ
ಇತ್ಯುಕ್ತ ಸರುದನ್ ಸ್ತ್ರಸ್ತೋ ಭಾರ್ಯಾಮಾಹತು ಭೂಮಿಪಃ. ಅಳ್ತಾ ಅಳ್ತಾ ದಶರಥ ಮಹಾರಾಜ ತನ್ನ ದುಸ್ಥಿತಿಯನ್ನು ನೆನೆದು ತಿಳಿಸ್ತಾ ಇದ್ದಾನೆ. ಯದಹಂ ಪುತ್ರಶೋಕೇನ ಸಂತ್ಯಜಿಷ್ಯಾಮಿ ಜೀವಿತಂ ಚಕ್ಷುರ್ಭ್ಯಾಂ ತ್ವಾಂ ನ ಪಶ್ಯಾಮಿ ಕೌಸಲ್ಯೇ ತ್ವಂ ಹಿ ಮಾಂ ಸ್ಪೃಶ. ಪ್ರಾಣೋತ್ಕ್ರಮಣ ಕಾಲದಲ್ಲಿ ದಶರಥ ಮಹಾರಾಜ ಅಂತ ಇದ್ದಾನೆ, ಆ ಪುತ್ರ ಶೋಕದಿಂದ ಇಷ್ಟು ದುಃಖಿತನಾಗಿದ್ದೇನೆ, ಪಕ್ಕದಲ್ಲಿ ನಿಂತಿರತಕ್ಕಂಥ ನೀನು ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ, ದೃಷ್ಟಿ ಮಂಜಾಗಿದೆ, ಹಾಗಾಗಿ ನಿನ್ನ ಸಾಮೀಪ್ಯ ನನಗೆ ಬೇಕು ಅಂತ ಬಯಸ್ತಾ ಇದ್ದೇನೆ, ನೀನು ಪಕ್ಕದಲ್ಲಿ ನಿಂತಿದ್ಯೋ ಇಲ್ಲೋ ಅನ್ನೋದನ್ನು ಕಾಣ್ತಾ ಇಲ್ಲ, ನೀನೇ ನನ್ನನ್ನು ನಿನ್ನ ಕೈಯಿಂದ ಒಮ್ಮೆ ಮುಟ್ಟು. ಯಮಕ್ಷಯಂ ಅನುಪ್ರಾಪ್ತಾ ದ್ರಕ್ಷ್ಯಂತಿ ನಹಿ ಮಾನವಾ ಯದಿ ಮಾಂ ಸಂಸ್ಪೃಶೇದು ರಾಮ ಸಕೃದ್ ಅನ್ವಾರಭೇತವ. ಯಮಲೋಕಕ್ಕೆ ಪ್ರಯಾಣ ಮಾಡೋ ಹೊತ್ತಿಗೆ ಈ ರೀತಿಯಾಗಿ ದೃಷ್ಟಿ ಅದು ಕಳೆದು ಹೋಗುತ್ತಂತೆ. ಇದು ಮಾನವರಿಗೆ ಇರತಕ್ಕಂಥ ಸಹಜವಾದ ಸ್ಥಿತಿ. ಹಾಗಾಗಿ ನನ್ನನ್ನು ಮುಟ್ಟಿ ನನಗೆ ಭರವಸೆ ನೀಡು. ಧನಂ ವಾ ಯೌವರಾಜ್ಯಂ ವಾ ಜೀವೇಯಮಿತಿ ಮೇ ಮತಿ ನ ತನ್ಮೇ ಸದೃಶಂ ದೇವಿ ಯನ್ಮಯ ರಾಘವೇ ಕೃತಂ. ಶ್ರೀರಾಮಚಂದ್ರ ಈ ಹೊತ್ತಿಗೆ ನನ್ನ ಬಳಿ ಬಂದ ಅಂತಂದರೆ ನನ್ನ ಪ್ರಾಣ ಉಳಿದೀತು. ಸದೃಶಂ ತತ್ತು ತಸ್ಯೈವ ಯದನ್ಯೇನ ಕೃತಂ ಮಯಿ ದುರ್ವೃತ್ತಮಪಿ ಕಃ ಪುತ್ರಂ ತ್ಯಜೇದ್ ಭುವಿ ವಿಚಕ್ಷಣಃ. ನಾನು ಮಾಡಿರತಕ್ಕಂತಹ ಶ್ರೀರಾಮಚಂದ್ರನ ಕುರಿತಾಗಿ ಮಾಡಿರತಕ್ಕಂಥ ತಪ್ಪು ಅದು ಮಹಾಘೋರವಾಗಿರುವಂತಹದ್ದು. ಯಾವ ತಂದೆಯೂ ಕೂಡ ಪುತ್ರನಿಗೆ ಇಂತಹ ಅನ್ಯಾಯವನ್ನು ಮಾಡೋದಿಲ್ಲ. ಆದರೆ ನನ್ನ ಪುತ್ರನಾಗಿರತಕ್ಕಂತಹ ಶ್ರೀರಾಮಚಂದ್ರ ನಾನು ಮಾಡಿರತಕ್ಕಂತಹ ಅಪಕಾರವನ್ನೂ ನೆನೆಯದೆ ತಂದೆಯ ಪ್ರತಿಜ್ಞೆ ಭಗ್ನವಾಗಬಾರದು ಅನ್ನೋ ಕಾರಣದಲ್ಲಿ ಅದನ್ನು ಪರಿಪಾಲಿಸಿಕೊಂಡು ಕಾಡಿಗೆ ಹೋಗಿದ್ದಾನೆ. ಚಕ್ಷುಷಾ ತ್ವಾಂ ನ ಪಶ್ಯಾಮಿ ಸ್ಮೃತಿರ್ಮಮ ವಿಲುಪ್ಯತೆ ದೂತ ವೈವಸ್ವತಸ್ಯೇತೆ ಕೌಸಲ್ಯೇ ತ್ವರಯಂತಿ ಮಾಂ. ಕೌಸಲ್ಯ ಕಣ್ಣು ಕಾಣ್ತಾ ಇಲ್ಲ, ನೆನಪು ಮಾಸ್ತಾ ಇದೆ. ಅದು ಯಮನ ದೂತರು ನನ್ನನ್ನು ಕೂಡಲೇ ಹೊರಡುವಂತೆ ತ್ವರೆಪಡಿಸ್ತಾ ಇದ್ದಾರೆ. ಇದಕ್ಕಿಂತ ದುಃಖದ ವಿಚಾರ ಇನ್ನೇನಿದೆ? ಅತಸ್ತು ಕಿಂ ದುಃಖದರಂ ಯದಹಂ ಜೀವಿತಕ್ಷಯೇ ನಹಿ ಪಶ್ಯಾಮಿ ಧರ್ಮಜ್ಞಂ ರಾಮಂ ಸತ್ಯಪರಾಕ್ರಮಂ. ಬದುಕಿನ ಕೊನೆಯ ಈ ಕಾಲದಲ್ಲಿ ಶ್ರೀರಾಮಚಂದ್ರನನ್ನು ಮಗನನ್ನಾಗಿ ಪಡೆದೂ ಕೂಡ ಇವತ್ತವನನ್ನು ಈ ಸಾಯುವ ಹೊತ್ತಿಗೆ ಕಾಣ್ತಾ ಇಲ್ಲ. ಇದಕ್ಕಿಂತ ದೊಡ್ಡ ದುಃಖದ ಸ್ಥಿತಿ ಇನ್ನೇನಿದೆ? ತಸ್ಯ ದರ್ಶನಜ ಶೋಕಃ ಸುತಸ್ಯ ಅಪ್ರತಿಕರ್ಮಣಃ ಉಚ್ಛೋಷಯತಿ ವೈ ಪ್ರಾಣಾನ್ ವಾರಿಸ್ತೋಕಮಿವಾತಪಃ. ಬಿಸಿಲು ಬಹುವಾಗಿ ಬೆಳೀತಾ ಇರುವಂತೆ ನೆಲದಲ್ಲಿರತಕ್ಕಂತಹ ನೀರು ಅದು ಆವಿಯಾಗಿ ಹೊರಟು ಹೋಗುತ್ತೆ. ಅದರಂತೆ ನನ್ನ ಪ್ರಾಣ ಶಕ್ತಿಯೆಲ್ಲವೂ ಕೂಡ ಕಂದಿ ಹೋಗ್ತಾ ಇದೆ. ನತೇ ಮನುಷ್ಯ ದೇವಾಸ್ತೆ ಯೇ ಚಾರು ಶುಭಕುಂಡಲಂ ಮುಖಂ ದ್ರಕ್ಷ್ಯಂತಿ ರಾಮಸ್ಯ ವರ್ಷೇ ಪಂಚದಶೇ ಪುನಃ ಪದ್ಮಪತ್ರೇಕ್ಷಣಂ ಶುಭ್ರು ಸುದಂಷ್ಟ್ರಂ ಚಾರುನಾಸಿಕಂ ಧನ್ಯಾ ದ್ರಕ್ಷ್ಯಂತಿ ರಾಮಸ್ಯ ತಾರಾಧಿಪ ಸಮಂ ಮುಖಂ ಸದೃಶಂ ಶಾರದಸ್ಯೇಂದ್ರೋ ಫುಲ್ಲಸ್ಯ ಕಮಲಸ್ಯ ಚ. ಯಾರು ಶ್ರೀರಾಮಚಂದ್ರ 14 ವರ್ಷಗಳ ಬಳಿಕ ಮತ್ತೆ ಮರಳಿ ಬರೋ ಹೊತ್ತಿಗೆ ಅವನನ್ನು ಕಾಣ್ತಾ ಇದ್ದಾರೋ ಅವರೇ ಮಹಾ ಪುಣ್ಯವಂತರು. ಅಂತಹ ಪುಣ್ಯ ನನಗಿಲ್ಲದೆ ಹೋಯಿತು. ಸುಗಂಧಿ ಮಮ ರಾಮಸ್ಯ ಧನ್ಯ ದ್ರಕ್ಷ್ಯಂತಿಯೇ ಮುಖಂ ನಿವೃತ್ತ ವನವಾಸಂ ತಂ ಅಯೋಧ್ಯಾಂ ಪುನರಾಗತಂ. ವನವಾಸವನ್ನು ಪೂರೈಸಿಕೊಂಡು ಅಯೋಧ್ಯೆಗೆ ಮರಳುವಂತಹ ಶ್ರೀರಾಮಚಂದ್ರನನ್ನು ಕಾಣುವಂತಹ ವ್ಯಕ್ತಿಗಳು ಮಹಾಪುಣ್ಯವಂತರು. ಹೀಗೆ ಅನೇಕ ಮಾತುಗಳಿಂದ ಕೌಸಲ್ಯೇ ಚಿತ್ತಮೋಹೇನ ಹೃದಯಂ ಸೀದತೆ ತರಾಂ. ನನ್ನ ಹೃದಯ ಈ ಎಲ್ಲ ದುಃಖದಿಂದ ಅದು ಕುಸಿತಾ ಇದೆ. ವೇದಯೇ ನಚ ಸಂಯುಕ್ತನ್ ಶಬ್ದ ಸ್ಪರ್ಶ ರಸಾನಹಂ ಚಿತ್ತನಾಶಾದ್ ವಿಪದ್ಯಂತೆ ಸರ್ವಾಣ್ಯೇವ ಇಂದ್ರಿಯಾಣಿ. ಕ್ಷೀಣಸ್ನೇಹಸ್ಯ ದೀಪಸ್ಯ ಸಂರಕ್ತ ರಶ್ಮಯೋ ಯಥಾ. ದೀಪದಲ್ಲಿರತಕ್ಕಂತಹ ಎಣ್ಣೆ ಅದು ಕಡಿಮೆಯಾಗ್ತಾ ಇರುವಂತೆ ಬತ್ತಿಗಂಟಿಕೊಂಡಿರತಕ್ಕಂತಹ ದೀಪ ಅದರ ಪ್ರಭೆಯೂ ಕ್ಷೀಣವಾಗ್ತಾ ಬರ್ತಾ ಇದೆ. ನನ್ನ ಸ್ಥಿತಿ ಹಾಗಾಗಿದೆ. ಅಯಮಾತ್ಮಭವ ಶೋಕಃ ಮಮನಾಥಮಚೇತನಂ
ಸಂಸಾಧಯತಿ ವೇಗೇನ ಯಥಾ ಕೂಲಂ ನದೀರಯಃ. ಹಾ ರಾಘವ ಮಹಾಬಾಹೋ ಹಾ ಮಮಾಯಾಸ ನಾಶನ, ಹಾ ಪಿತೃಪ್ರಿಯ ಮೇನಾಥ ಹಾ ಮಮಾಸಿ ಗತಸ್ಸುತಃ. ಹಾ ಕೌಸಲ್ಯೆ ನ ಪಶ್ಯಾಮಿ, ಹಾ ಸುಮಿತ್ರೇ ತಪಸ್ವಿನಿ, ಹಾ ನೃಶಂಸೆ ಮಮಾಮಿತ್ರೇ ಕೈಕೇಯಿ ಕುಲಪಾಂಸನಿ. ಪ್ರಾಣೋತ್ಕ್ರಮಣ ಕಾಲ ಸನ್ನಿಹಿತವಾಗಿದೆ. ಶ್ರೀರಾಮಚಂದ್ರನನ್ನು ದಶರಥ ಮಹಾರಾಜ ನೆನೆದು ಕೂಗಿ ಕರೆಯುತ್ತಾ ಇದ್ದಾನೆ. ಯಾವ ನಿನ್ನ ಸಾಮೀಪ್ಯದಿಂದ ನನ್ನ ಆಯಾಸವೆಲ್ಲವೂ ಕೂಡ ವಿನಾಶವನ್ನು ಹೊಂತಾಯಿತು. ದೀರ್ಘಭಾಗವಾಗಿರತಂತಹ ಓ ರಾಮ, ತಂದೆಗೆ ಅತಿಪ್ರಿಯನಾಗಿರತಕ್ಕಂತಹವನು ಅಲ್ಲ, ನನಗೆ ಸ್ವಾಮಿಯೇ ಆದವನು ನೀನು, ಎಲ್ಲಿ ಹೋದಿ? ಹಾ ರಾಮ, ಹಾ ಕೌಸಲ್ಯ, ಹಾ ಸುಮಿತ್ರೇ ಎಂಬುದಾಗಿ ಎಲ್ಲರನ್ನು ಕೂಗಿ ಕರೆಯುತ್ತಾ ಇದ್ದಾನೆ. ಜೊತೆಗೆ ಆ ಕೈಕೈಗಿಷ್ಟು ಬೈಗುಳಗಳನ್ನು ನೀಡ್ತಾ ಇದ್ದಾನೆ. ಹಾ ನೃಶಂಸೆ ಮಮ ಅಮಿತ್ರೇ ಕೈಕೇಯಿ ಕುಲಪಾಂಸನಿ, ನಮ್ಮ ಕುಲವನ್ನೇ ವಿನಾಶ ಮಾಡಿದಂತಹ ಕೈಕೈ ನಿನಗೆ ಧಿಕ್ಕಾರ ಇರಲಿ. ಹೀಗೆ ಇತಿ ಮಾತುಶ್ಚ ರಾಮಸ್ಯ ಸುಮಿತ್ರಾಯಾಶ ಸನ್ನಿಧೌ ರಾಜ ದಶರಥ ಶೋಚನ್ ಜೀವಿತಾಂತಮುಪಾಗಮತ್. ದಶರಥ ಮಹಾರಾಜ ಹೀಗೆ ಬಹುವಾಗಿ ವಿಲಪಿಸ್ತಾ ಕೌಸಲ್ಯ ಸುಮಿತ್ರೆಯರ ಸನ್ನಿಧಿಯಲ್ಲಿ ಪ್ರಾಣತ್ಯಾಗ ಮಾಡಿದ. ತಥಾತು ದೀನಃ ಕಥಯನ್ನ ರಾಧಿಪಃ ಪ್ರಿಯಸ್ಯ ಪುತ್ರಸ್ಯ ವಿವಾಸನಾತುರಃ ಗತೇರ್ಧರಾತ್ರೆ ಭೃಶದುಃಖ ಪೀಡಿತಃ ತದಾ ಜಹೌ ಪ್ರಾಣಮುದಾರದರ್ಶನಃ. ಚಕ್ರವರ್ತಿಯಾಗಿ ಮೆರೆದಿದ್ದಂತಹ ದಶರಥ ಮಹಾರಾಜ ಪುತ್ರಶೋಕದಿಂದ ಹೀಗೆ ಬಹುವಾಗಿ ದುಃಖಿತನಾಗಿ ದೀನನಾಗಿ ವಿಯೋಗ ದುಃಖದಿಂದಲೇ ಆ ತಾಪಸನ ಶಾಪಕ್ಕನುಗುಣವಾಗಿ ಅದೇ ದುಃಖದಿಂದ ಭೃಷಪೀಡಿತನಾಗಿ ಭಾರೀ ಪೀಡಿತನಾಗಿ ಪ್ರಾಣತ್ಯಾಗ ಮಾಡಿದ್ದಾನೆ. ಅಥ ರಾತ್ರ್ಯಾಂ ವ್ಯತೀತಾಯಾಂ ಪ್ರಾತರೇವ ಅಪರೇಹನಿ ಒಂದಿನಃ ಪರ್ಯುಪಾತಿಷ್ಠನ್ ತತ್ಪಾರ್ಥಿವನ್ವೇಷಣಂ. ರಾತ್ರಿಯ ಹೊತ್ತು ದಶರಥ ಹೀಗೆ ವಿಲಪಿಸ್ತಾ ಪ್ರಾಣತ್ಯಾಗ ಮಾಡಿದ್ದಾನೆ. ಮುಂಜಾವಿನ ಹೊತ್ತು ನಿತ್ಯದಂತೆ ಬಂದಿಗಳೆಲ್ಲ ಬಂದು ದಶರಥ ಮಹಾರಾಜನನ್ನು ಎಬ್ಬಿಸಬೇಕು ಅಂತ ಹೇಳಿಕೊಂಡು ನಿತ್ಯ ಕಟ್ಟಳೆಯಂತೆ ಅವನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸೂತಾಃ ಪರಮಸಂಸ್ಕಾರಾಃ ಮಾಗಧಾಶ್ಚ ಉತ್ತಮಶ್ರುತಾಃ ಗಾಯಕಾಃ ಶ್ರುತಿಶೀಲಾಶ್ಚ ನಿಗದಂತಃ ಪೃಥಕ್ ಪೃಥಕ್ ರಾಜಾನಂ ಸ್ತುವತಾಂ ತೇಷಾಂ ಉದಾತ್ತಾಭಿಹಿತಾಶಿಷಾಂ ಪ್ರಾಸಾದಾಭೋಗ ವಿಸ್ತೀರ್ಣಃ ಸ್ತುತಿಶಬ್ದೋಖ್ಯವರ್ತತ. ಬೆಳಗಾಗ್ತಾ ಇದ್ದಂತೆ ಬಂದಿಗಳು, ಮಾಗಧರು, ಸೂತರು, ನಾನಾ ಬಗೆಯ ಮಂತ್ರವನ್ನು ಪಠಿಸತಕ್ಕಂತಹವರು ಅವರೆಲ್ಲ ಬಂದು ಸುಪ್ರಭಾತದ ಹಾಡುಗಳಿಂದ, ಸುಪ್ರಭಾತದ ಮಂತ್ರಗಳಿಂದ, ಉದಯರಾಗದ ಹಾಡುಗಳಿಂದ ದಶರಥ ಮಹಾರಾಜನನ್ನು ಎಬ್ಬಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಶಬ್ದ ಎಲ್ಲ ಅರಮನೆಯೊಳಗೆ ತುಂಬಿದೆ. ತತಸ್ತು ಸ್ತುವತಾಂ ತೇಷಾಂ ಸೂತಾನಾಂ ಪಾಣಿವಾದಕಾಃ ಅಪದಾನಾನ್ಯುದಾಹೃತ್ಯ ಪಾಣಿವಾದಾನ್ಯವಾದಯನ್. ಚರ್ಮವಾದ್ಯವನ್ನು ಮುಂಜಾವಿನ ಹೊತ್ತಿನಲ್ಲಿ ಬಡಿತಾರೆ. ಅದೂ ನಡೆದಿದೆ. ಇದರಿಂದೇನಾಯಿತು? ತೇನ ಶಬ್ದೇನ ವಿಹಗಾಃ ಪ್ರತಿಬುದ್ಧಾಶ್ಚ ಸಸ್ವನುಃ ಶಾಖಾಸ್ಥಾಃ ಪಂಜರಸ್ಥಾಶ್ಚ ಯೇ ರಾಜಕುಲಗೋಚರಾಃ. ಈ ಸೂತರು, ಬಂದಿಗಳು, ಮಾಗಧರು, ವಾದಕರು ಇವರೆಲ್ಲ ಬಂದು ಮುಂಜಾವಿನ ಹೊತ್ತಿಗೆ ಆ ಸ್ತೋತ್ರವನ್ನು ಪ್ರಾರಂಭ ಮಾಡಿದರೆ ಅಕ್ಕಪಕ್ಕದ ಮರಗಳಲ್ಲಿದ್ದಂತಹ ಹಕ್ಕಿಗಳೆಲ್ಲ ಅವಕ್ಕೆ ಪ್ರತಿಯಾಗಿ ಉಲಿಯಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ. ವ್ಯಾಹೃತಾಃ ಪುಣ್ಯಶಬ್ದಾಶ್ಚ ವೀಣಾನಾಂ ಚಾಪಿ ನಿಸ್ವನಾಃ ಆಶೀರ್ಗೇಯಂಚ ಗಾಥಾನಾಂ ಪೂರಯಾಮಾಸ ವೇಶ್ಮದತ್. ಮನೆಯೊಳಗೆ ವೀಣಾ, ವೇಣು ಇದರ ಧ್ವನಿ, ಮಂಗಲವಾದ್ಯದ ಧ್ವನಿ, ಆಶೀರ್ವಾದದ ಮಂತ್ರದ ಧ್ವನಿ ಇವೆಲ್ಲವೂ ತುಂಬಿದೆ. ತದಶುಚಿ ಸಮಾಚಾರಾಃ ಪರ್ಯುಪಸ್ಥಾನ ಕೋವಿದಾಃ ಸ್ತ್ರೀ ವರ್ಷ ವರಭೂಯಿಷ್ಠಾಃ ಉಪತಸ್ಥು ಯಥಾಪುರ. ನಿತ್ಯದಂತೆ ಈ ಸ್ತುತಿಪಾಠಕರನ್ನು ಎದುರುಗೊಳ್ಳೋದಕ್ಕೋಸ್ಕರ ಬರುವವರೆಲ್ಲರೂ ಕೂಡ ಬಂದಿದ್ದಾರೆ. ಹರಿಚಂದನ ಸಂಪೃಕ್ತಂ ಉದಕಂ ಕಾಂಚನೈರ್ಘಟೈ ಆನಿನ್ಯು ಸ್ನಾನಶಿಕ್ಷಾಜ್ಞಾ ಯಥಾಕಾಲಂ ಯಥಾವಿಧಿ. ಇನ್ನೇನು ಮಹಾರಾಜ
ಎದ್ದ ಅಂತಂದರೆ ಅವನ ಮುಖಮಾರ್ಜನೆಗೆ ಸ್ನಾನಕ್ಕೆ ಬೇಕಾಗಿರತಕ್ಕಂತಹ ಚಂದನ ಮಿಶ್ರಿತವಾಗಿರತಕ್ಕಂತಹ ಜಲ ಸಿದ್ಧವಾಗಬೇಕು. ಅಂತಹ ಜಲವನ್ನೆಲ್ಲ ತಂದಿರಿಸಿಕೊಂಡಿದ್ದಾರೆ. ಮಂಗಲಾಲಂಭನೀಯಾನಿ ಪ್ರಾಶನೀಯಾನಿ ಉಪಸ್ಕರಾನ್ ಉಪಾನಿನ್ಯು ತಥಾ ಪುಣ್ಯಾ ಕುಮಾರೀ ಬಹುಲಾಸ್ತ್ರೀಯ. ನಿತ್ಯದ ಆಚಾರದಂತೆ ಯಾವ ಸ್ತುತಿಪಾಠಕರೆಲ್ಲ ಬಂದು ಅರಮನೆಯ ಅಂತಃಪುರದಲ್ಲಿರತಕ್ಕಂತಹ ವ್ಯಕ್ತಿಗಳನ್ನು ಎಬ್ಬಿಸಲಿಕ್ಕೆ ಶುರು ಮಾಡಿದರು ಅಂತಂದರೆ ನಿತ್ಯದ ಕಾರ್ಯಗಳೆಲ್ಲ ಹೇಗೆ ನಡೀಬೇಕು ಅವೆಲ್ಲವೂ ಕೂಡ ಎಲ್ಲರೂ ಕೂಡ ನಿತ್ಯ ಕಾರ್ಯದಂತೆ ಸಿದ್ಧಗೊಳ್ತಾ ಇದ್ದಾರೆ. ತದ ಸೂರ್ಯೋದಯಂ ಯಾವತ್ ಸರ್ವಂ ಪರಿಸಮುತ್ಸುಕಂ ತಸ್ಥೌ ಅನುಪಸಂಪ್ರಾಪ್ತಂ ಕಿಂ ಸ್ವಿತ್ಯುಪಶಂಕಿತಂ. ಹೊತ್ತು ಮುಂಜಾವನ್ನು ಕಳೆದು ಸೂರ್ಯೋದಯದ ಹೊತ್ತು ಸಮೀಪಿಸ್ತಾ ಇದೆ. ಅಷ್ಟಾದರೂ ಅಂತಃಪುರದಿಂದ ಮಹಾರಾಜ ಇದ್ದು ಹೊರಬಂದಿಲ್ಲ. ಅಥಯಾ ಕೋಸಲೇಂದ್ರಸ್ಯ ಶಯನಂ ಪ್ರತ್ಯನಂತರಾಹ ತಾ ಸ್ತ್ರೀಯಸ್ತು ಸಮಾಗಮ್ಯ ಭರ್ತಾರಂ ಪ್ರತ್ಯಬೋಧಯನ್. ಅಷ್ಟು ಹೊತ್ತಿಗೆ ದಶರಥ ಮಹಾರಾಜ ಇನ್ನೂ ಎದ್ದಿಲ್ಲ, ಸೂರ್ಯೋದಯವಾಗ್ತಾ ಇದೆ ಅನ್ನೋದನ್ನು ತಿಳಿದಾಗ ರಾಜನ ಅರಮನೆಯ ಪಕ್ಕದಲ್ಲಿದ್ದಂತಹ ಅವನ ಸ್ತ್ರೀಯರು ಒಳ ಬಂದಿದ್ದಾರೆ. ಮಹಾರಾಜನನ್ನು ಎಬ್ಬಿಸಬೇಕು ಅಂತ ಹೇಳಿಕೊಂಡು ಪ್ರವೃತ್ತರಾಗ್ತಾ ಇದ್ದಾರೆ. ಅಥ ಪ್ಯುಚಿತ ವೃತ್ತಾಸ್ತಾಹ ವಿನಯೇನ ನಯೇನ ಚ ನಕ್ಯಸ್ಯ ಶಯನಂ ಸ್ಪೃಷ್ಟ ಕಿಂಚಿದಪಿ ಉಪಲೇಭಿರೆ. ಅವನ ಬಳಿ ಬಂದು ಮಂಚದ ಬಳಿ ಬಂದು ನಯವಿನಯ ಸಂಪನ್ನರಾಗಿರತಕ್ಕಂಥ ಸ್ತ್ರೀಯರು ಆ ರಾಜನ ಎಬ್ಬಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಡೆಯಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ. ತಾ ಸ್ತ್ರೀಯ ಸ್ವಪ್ನಶೀಲಜ್ಞಾ ಚೇಷ್ಟಾಂ ಸಂಚಲನಾದಿಷು ತಾವೇಪಥು ಪರೀತಾಶ್ಚ ರಾಜ್ಞ ಪ್ರಾಣೇಶು ಶಂಕಿತಾ. ಮಲಗಿದ ವ್ಯಕ್ತಿ ಹೇಗಿರ್ತಾನೆ ಅನ್ನೋದನ್ನು ತಿಳಿದಿರತಕ್ಕಂಥವರು ಇವರೆಲ್ಲರೂ ಕೂಡ ದಶರಥ ಮಹಾರಾಜನ ಇವತ್ತಿನ ಸ್ಥಿತಿಯನ್ನು ಗಮನಿಸಿದರೆ ಅದು ಮಲಗಿದಂತೆ ಕಾಣ್ತಾ ಇಲ್ಲ. ಹಾಗಾಗಿ ಇದ್ದಕ್ಕಿದ್ದಂತೆ ಆ ದಶರಥ ಮಹಾರಾಜನ ಪ್ರಾಣದ ಕುರಿತಾಗಿ ಸಂಶಯ ಅವರನ್ನು ಹತ್ತಿಕೊಂಡ್ಬಿಡ್ತು. ಅವರೆಲ್ಲ ನಡುಕ್ತಾ ಇದ್ದಾರೆ ಭಯದಿಂದ. ಪ್ರತಿಸ್ತ್ರೋತ ತೃಣಾಗ್ರಾಣಾಂ ಸದೃಶಂ ಸಂಚಕಾಶಿರೆ ಅಥ ಸಂದೇಹಮಾನಾನಾಂ ಸ್ತ್ರೀಣಾಂ ದೃಷ್ಟ್ವಾ ಚ ಪಾರ್ಥಿವಂ ಯತ್ತದಾ ಶಂಕಿತಂ ಪಾಪಂ ತದಾ ಜಜ್ಞೆ ವಿನಿಶ್ಚಯ. ನಾನಾ ಬಗೆಯ ಉಪಾಯಗಳಿಂದ ಮೆಲ್ಲನೆ ಸಮೀಪಿಸಿ ದಶರಥ ಮಹಾರಾಜನ ನೋಡಿದರೆ ಅವರಿಗೆ ನಿಶ್ಚಯವಾಯಿತು, ದಶರಥ ಮಹಾರಾಜನ ಪ್ರಾಣ ಹೊರಟು ಹೋಗಿದೆ. ಕೌಸಲ್ಯಾಚ ಸುಮಿತ್ರಾಚ ಪುತ್ರಶೋಕ ಪರಾಜಿತೆ ಪ್ರಸುಪ್ತೆ ನ ಪ್ರಬುದ್ಧೇತೆ ಯಥಾಕಾಲ ಸಮನ್ವಿತೆ. ದಶರಥ ಮಹಾರಾಜ ಮಲಗಿದಲ್ಲಿ ನಿಶ್ಚೇಷ್ಟನಾಗಿ ಬಿದ್ದಿದ್ದಾನೆ. ಪಕ್ಕದಲ್ಲಿಯೇ ಕೌಸಲ್ಯ ಸುಮಿತ್ರೆಯರೂ ಇದ್ದಾರೆ. ಆದರೆ ಅವರಿಬ್ಬರೂ ಕೂಡ ಆ ಅಪರರಾತ್ರಿಯಲ್ಲಿ ನಡೆದಿರತಕ್ಕಂಥ ಈ ಸಂಭಾಷಣೆಗಳು ಆ ತನಕವೂ ನಿದ್ದೆ ಇಲ್ಲ. ಅದೆಲ್ಲದರಿಂದಾಗಿ ಪರಿಶ್ರಾಂತರಾಗಿ ಅವರು ನಿದ್ರೆಗೆ ಜಾರಿದ್ದಾರೆ. ನಿಷ್ಪ್ರಭಾಸ ವಿವರ್ಣಾಚ ಸನ್ನ ಶೋಕೇನ ಸನ್ನತ ನವ್ಯರಾಜತ ಕೌಸಲ್ಯ ತಾರೇವ ತಿಮಿರಾವೃತ. ಕೌಸಲ್ಯೆ ಬಹುದುಃಖಿತಳಾಗಿ ಬಿದ್ದಿದ್ದಾಳೆ, ಮುಖದ ಕಳೆಯನ್ನೇ ಕಳಕೊಂಡಿದ್ದಾಳೆ. ಕೌಸಲ್ಯಾನಂತರಂ ರಾಜ್ಞ ಸುಮಿತ್ರಾ ತದನಂತರಂ. ದಶರಥ ಮಹಾರಾಜನ ಪಕ್ಕದಲ್ಲಿ ಕೌಸಲ್ಯ ಪೌಡಿಸಿದ್ದಾಳೆ, ಸ್ವಲ್ಪ ದೂರದಲ್ಲೇ ಸುಮಿತ್ರ ಇದ್ದಾಳೆ. ನಸ್ಮ ವಿಭ್ರಾಜತೆ ದೇವಿ ಶೋಕಾಶ್ರು ಲುಲಿತಾನನ. ಇಬ್ಬರು ಕೂಡ ರಾತ್ರಿ ಪೂರ ಕಣ್ಣೀರು ಸುರಿಸಿ ಮುಖದ ಕಳೆಯನ್ನೇ ಕಳಕೊಂಡಿದ್ದಾರೆ. ತೇ ಚ ದೃಷ್ಟ್ವಾ ತದಾ ಸುಪ್ತೆ ಉಭೇ ದೇವ್ಯೌ ಚ ತಂ ನೃಪಂ ಸುಪ್ತಮೇವ ಉದ್ಗದ ಪ್ರಾಣಂ ಅಂತಃಪುರಮನ್ಯತ. ಆ ಸ್ಥಿತಿಯನ್ನೆಲ್ಲ ಗಮನಿಸಿದಾಗ ದಶರಥ ಮಹಾರಾಜ ರಾತ್ರಿ ಮರಗಿಲುವಲ್ಲಿಯೇ ದುಃಖದಿಂದ ಪ್ರಾಣತ್ಯಾಗ ಮಾಡಿದ್ದಾನೆ ಅನ್ನೋದನ್ನು ತೀರ್ಮಾನಿಸಿಕೊಂಡಿದ್ದಾರೆ. ತತಃ ಪ್ರಚುಕೃಷುರ್ದೀನಾ ಸಸ್ವರಂತಾ ವರಾಂಗನಾ ಕರೇಣವ ಇವಾರಣ್ಯೇ ಸ್ಥಾನಪ್ರಚ್ಯುತ ಯೂಥಪಾ. ಯಾವಾಗ ದಶರಥ ಮಹಾರಾಜನ ಪ್ರಾಣೋತ್ಕ್ರಮಣ ಆಗಿ ಹೋಗಿದೆ ಅನ್ನುವ ವಿಚಾರ ತಿಳಿಯಿತು, ಒಬ್ಬರಿಂದೊಬ್ಬರಿಗೆ ತಿಳಿದು ಆ ಅಂತಃಪುರದಲ್ಲೆಲ್ಲ ಮತ್ತೆ ಪುನಃ ಹೆಣ್ಣಾನೆಗಳು ಗೀಳಿಡುವಂತೆ ಆ ಧ್ವನಿಯಿಂದ ಇವರೆಲ್ಲರೂ ಕೂಡ ಅಳ್ಳಿಕೆ ಶುರು ಮಾಡಿದ್ದಾರೆ.
ತಾಸಾಂ ಆಕ್ರಂದ ಶಬ್ದೇನ ಸಹಸೋದ್ಗತ ಚೇತನೆ ಕೌಸಲ್ಯಾಚ ಸುಮಿತ್ರಾಚ ತ್ಯಕ್ತನಿದ್ರೇ ಬಭುವತು. ಈ ಸ್ತ್ರೀಯರೆಲ್ಲ ಬಂದು ಅಂತಃಪುರದೊಳಗೆ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದಾಗ ಈ ಇವರ ಅಳುವಿನ ಧ್ವನಿಯಿಂದ ಕೌಸಲ್ಯಗೂ ಸುಮಿತ್ರೆಗೂ ಎಚ್ಚರವಾಗ್ತಾ ಇದೆ. ಕೌಸಲ್ಯಾಚ ಸುಮಿತ್ರಾಚ ದೃಷ್ಟ್ವಾ ಸ್ಪೃಷ್ಟ್ವಾ ಚ ಪಾರ್ಥಿವಂ ಹಾನಾಥೇದಿ ಪರಿಕೃಷ್ಯ ಪೇತತು ಧರಣೀತಲೆ. ಇವರೆಲ್ಲರ ಅಳುವಿನ ಧ್ವನಿಯನ್ನು ಕೇಳಿ ಎಚ್ಚರಗೊಂಡಿರತಕ್ಕಂತಹ ಕೌಸಲ್ಯ ಹಾಗೂ ಸುಮಿತ್ರೆಯರು ಎಚ್ಚೆತ್ತ ಬಳಿಕ ಆ ದಶರಥ ಮಹಾರಾಜನನ್ನು ನೋಡ್ತಾ ಇದ್ದಾರೆ, ಮುಡ್ತಾ ಇದ್ದಾರೆ. ಅವರಿಗೂ ತಿಳಿಯಿತು. ಹಾ ನಾಥ ಅಂತ ಹೇಳಿಕೊಂಡು ಜೋರಾಗಿ ಚೀರಾಡ್ತಾ ಅವರು ಕೂಡ ಇಬ್ಬರು ಧರಣಿಯಲ್ಲಿ ಭೂಮಿ ಮೇಲೆ ಬಿದ್ದಿದ್ದಾರೆ. ಸಾ ಕೋಸಲೇಂದ್ರ ದುಹಿತ ಚೇಷ್ಟಮಾನ ಮಹೀತಲೆ ನಭ್ರಾಜತೆ ರಜೋಧ್ವಸ್ತ ತಾರೇವ ಗಗನಚ್ಯುತ. ತಾರೆ ನಕ್ಷತ್ರ ಆಕಾಶದಲ್ಲಿರುವಾಗ ಇಷ್ಟು ಚೆನ್ನಾಗಿ ಹೊಳಿತಾ ಇರತ್ತೆ. ಕಕ್ಷೆ ತಪ್ಪಿ ಕೆಳಗೆ ಜಾರಿ ಬಿತ್ತು ಅಂತಂದರೆ ಸುಟ್ಟು ಬೂದಿಯಾಗಿ ಕೆಳ ಬೀಳತ್ತೆ. ಆ ಕೌಸಲ್ಯ ಸುಮಿತ್ರೆಯರ ಸ್ಥಿತಿ ಹಾಗಾಗಿ ಹೋಗಿದೆ. ನೃಪೇ ಶಾಂತಗುಣೇ ಜಾತೆ ಕೌಸಲ್ಯಾಂ ಪತಿತಾಂ ಭುವಿ ಅಪಶ್ಯಂಸ್ತಾ ಸ್ತ್ರಿಯಸ್ಸರ್ವಾ ಹತಾಂ ನಾಗವಧೂಮಿವ ತತಸ್ಸರ್ವಾ ನರೇಂದ್ರಸ್ಯ ಕೈಕಯೀ ಪ್ರಮುಖಾ ಸ್ತ್ರೀಯ ರುದತ್ಯ ಶೋಕಸಂತಪ್ತಾ ನಿಪೇತುರ್ಗತಚೇತನಾ. ಈ ಸ್ಥಿತಿಯನ್ನು ನೋಡಿಕೊಂಡು ಅಳುವಿನ ಶಬ್ದವನ್ನು ಕೇಳಿಕೊಂಡು ಕೈಕೈಯೂ ಬಂದಿದ್ದಾಳೆ. ಅವಳ ಅಳುವಿನ ಧ್ವನಿಯೂ ಕೂಡ ಇವರಿಬ್ಬರ ಧ್ವನಿಯ ಜೊತೆಗೆ ಸೇರಿದೆ. ತಾಭಿಸ್ತ ಬಲವಾನ್ನಾದ ಕ್ರೋಶಂತೀಭಿ ಅನುದ್ರುತ ಏನ ಸ್ಫೀತೀಕೃತೋ ಭೂಯ ತದ್ಗೃಹಂ ಸಮನಾದಯತ್. ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರೂ ಸೇರಿ ಒಂದು ಅಂತಃಪುರದೊಳಗೆ ಜೋರಾಗಿ ಕೂಗಾಡ್ತಾ ಇದ್ದರೆ ಅವೆಲ್ಲ ಆ ಧ್ವನಿ ಆ ಮನೆಯಿಂದ ಹೊರಗೆ ಊರಿಗೆ ತಲುಪಿದೆ. ತತ್ಪರಿತ್ರಸ್ತ ಸಂಭ್ರಾಂತ ಪರ್ಯುತ್ಸುಕ ಜನಾಕುಲಂ ಸರ್ವತಃ ತುಮುಲಾಕ್ರಂದಂ ಪರಿತಾಪಾರ್ಥ ಬಾಂಧವಂ. ಅಂತಃಪುರದೊಳಗೆ ಇಂಥ ಅಳುವಿನ ಧ್ವನಿಯನ್ನು ಕೇಳಿ ಊರ ಮಂದಿಯೆಲ್ಲ ಸುತ್ತುವರೆದಿದ್ದಾರೆ. ಸದ್ಯೋ ನಿಪತಿತಾನಂದಂ ದೀನಂ ವಿಕ್ಲವದರ್ಶನಂ ಬಭೂವ ನರದೇವಸ್ಯ ಸದ್ಮ ದಿಷ್ಟಾಂತಮೀಶಃ. ಶ್ರೀರಾಮಚಂದ್ರ ಅರಮನೆಯಲ್ಲಿ ಇರುವ ತನಕ ಅರಮನೆ ಬಹುವಾಗಿ ಶೋಭಿಸ್ತಾ ಇತ್ತು, ನಳನಳಿಸ್ತಾ ಇತ್ತು. ಆದರೆ ಶ್ರೀರಾಮಚಂದ್ರ ಯಾವತ್ತು ಅರಮನೆಯನ್ನು ಬಿಟ್ಟು ಹೊರಟು ಹೋಗಿದ್ದಾನೆ ಅದರ ಕಳೆ ಕುಂದಿದೆ. ಯಾವತ್ತು ದಶರಥ ಮಹಾರಾಜನು ಮೃತನಾಗಿ ಹೋದ ಆ ಅರಮನೆಯ ವೈಭವ ಎಲ್ಲ ಕುಸಿದು ಹೋಯಿತು. ಬಭೂವ ನರದೇವಸ್ಯ ಸದ್ಮ ದಿಷ್ಟಾಂತಮೀಶಃ ಅತೀತಮಾಜ್ಞಾಯತು ಪಾರ್ಥಿವರ್ಷಭಂ ಯಶಸ್ವಿನಂ ತಂ ಪರಿವಾರ್ಯ ಪತ್ನಯಃ ಭೃಶಂ ರುದತ್ಯ ಕರುಣಂ ಸುದುಃಖಿತಾ ಪ್ರಗೃಹ್ಯ ಬಾಹು ವಿಲಪನ್ ಅನಾಥವತ್. ಅಂತಃಪುರದೊಳಗಿರತಕ್ಕಂತಹ ಸ್ತ್ರೀಯರು ಒಬ್ಬರಲ್ಲ ಇಬ್ಬರಲ್ಲ 365 ಮಂದಿ ಆ ಸ್ತ್ರೀಯರೆಲ್ಲ ಬಂದು ಅಳ್ತಾ ಇದ್ದಾರೆ. ಶ್ರೀರಾಮ ದೂರಾಗಿದ್ದಾನೆ. ರಾಜನ ಮಕ್ಕಳು 4 ಮಂದಿಯೂ ಕೂಡ ಒಬ್ಬರಲ್ಲ ಇಬ್ಬರಲ್ಲ, ಯಾರೊಬ್ಬರೂ ಇಲ್ಲಿ ಇಲ್ಲ. ದಶರಥ ರಾಜನೂ ಕೂಡ ಮೃತರಾಗಿದ್ದಾನೆ. ಇಂತಹ ದುಸ್ಥಿತಿಗೆ ಒಳಗಾಗಿದ್ದು ಕೇವಲ ಆ ದುಃಖಕ್ಕೊಳಗಾದವರು ಅರಮನೆಯ ಅಂತಃಪುರದ ಸ್ತ್ರೀಯರು ಮಾತ್ರ ಅಲ್ಲ, ಆ ಊರೇ ದಶರಥ ಮಹಾರಾಜನ ಅಂತಃಪುರದ ಮುಂದೆ ಬಂದು ಆ ಶೋಕದಲ್ಲಿ ತಾನು ಪಾಲ್ಗೊಂಡಿದೆ ಎನ್ನುವಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.